ಐಪಿಎಲ್ನಲ್ಲಿ ಆರ್ಸಿಬಿ ತಂಡದ ವಿಜಯೋತ್ಸವ ಸಂಭ್ರಮದ ಪಟಾಕಿ ಸಿಡಿಸುವಾಗ ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಆಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಹೌದು, ಹುಬ್ಬಳ್ಳಿಯ ಮಂಟೂರ ರಸ್ತೆ ಅರಳಿಕಟ್ಟಿ ಕಾಲೋನಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ವೇಳೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿದೆ. ಸ್ಥಳೀಯ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮತ್ತೊಂದು ಗುಂಪಿನೊಂದಿಗೆ ಮಾತಿನ ಚಕಮಕಿ ಆರಂಭ ಆಗಿದೆ. ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಮುಜಮಿಲ್, ಸಲ್ಮಾನ್ ಹಾಗೂ ಅವರ ಬೆಂಬಲಿಗರು ಸೇರಿ ಮತ್ತೊಂದು ಸಮುದಾಯದವರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈ ಘಟನೆಯಲ್ಲಿ ಲಕ್ಷ್ಮಣ್, ಅಂಜು, ಸಂಜನಾ ಸೇರಿದಂತೆ ಹಲವರಿಗೆ ಗಾಯಗಳಾಗಿವೆ. ನ್ಯಾಯಕ್ಕಾಗಿ ಆ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದೆ. ಇದೇ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಎಲ್ಲ ಮುಗಿದಿದೆ, ಮತ್ತು ಬೆಳಗ್ಗೆ ಬಂದು ಅಟ್ಯಾಕ್ ಮಾಡಿದ್ದಾರೆ. ಇದರ ಹಿಂದೆ ಫಾತಿಮಾ ಅನ್ನುವಂಥ ಒಬ್ಬ ಮಹಿಳೆ ಮತ್ತು ದಾವೂದ್ ಅನ್ನುವಂಥ ಒಬ್ಬ ರೌಡಿ ಶೀಟರ್, ಇವರೇ ಇಬ್ಬರು ಭಾಳ ದೊಡ್ಡ ಅಲ್ಲಿ ಆತಂಕಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಇವರಿಬ್ಬರ ಮೇಲೆ ಕ್ರಮ ತಗೊಂಡು ಇವರಿಬ್ಬರನ್ನ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ಪಟಾಕ್ಷಿ ಹೊಡಿತಾ ಇರ್ಬೇಕಾದ್ರೆ ಎಲ್ಲ ಎದಕ್ಕೆ ಹೊಡಿತೀರಿ ನೀವು ಅಂತೇಳಿ ಒಂದು 50-60 ಮಂದಿ ಬಂದ ಮೇಲೆ ದೌರ್ಜನ್ಯ ಮಾಡ್ರಿ. ಮುಸ್ಲಿಮ್ಸ್ ಬಂದು ಯಾರಂತ ಗೊತ್ತಿಲ್ರಿ, ಬೇರೆ ಯಾವ ಓಣಿಲಿಂತ ಬಂದಾರಂತ ನಮ್ಗೆ ಗೊತ್ತಿಲ್ರಿ. ಅವ್ರು ಅವ್ರ ನಮ್ಮ ಮನೆ ಬಾಜಿಕಿದ್ದು ಮನ್ಯಾಗ ಹುಡುಗರು 2 ಮಂದಿ ರೀ, ಅವ್ರ ತಾಯಿ ತಂದಿ ಹೆಚ್ಚು ಕೊಟ್ರಿ. ಅವ್ರೆಲ್ಲ ಹುಡುಗರು ಕರ್ಕೊಂಡ್ ನಮ್ಮ ಮೇಲೆ ಇದು ಮಾಡಿದ್ರಿ, ಅವ್ರು ಅಲ್ಲೇ ಮಾಡಿದ್ರಿ. ಮುಜಾಬಿನ್ ಬಂದ್ 20 ಹುಡುಗರು ಕರ್ಕೊಂಬಂದ್ ಅದಕ್ಕೆ ಸಪೋರ್ಟ್ ಮಾಡೋದವ ಸಲ್ಮಾನ್ ರೀ. ಸಲ್ಮಾನ್ ಕರ್ಕೊಂಬಂದ್ ನನಗೆ ಹಿಂದಿನ ತಲೆ ಹೊಡ್ಯಾಕ ಹಚ್ಚಿ ದೊಡ್ಡ ಜಗಳ ಹಚ್ಚಿದಾರೆ. ಅವ ಅಲ್ಲಿ ನಾವು ಮತ್ತೆ ಬಂದು ಬಿಡ್ಸಾಕ್ ಕುಂತಿದ್ದೇವಲ್ರಿ, ಅವ್ರು ನಮ್ಮ ಮೇಲೆ ಹಂಗ್ರಿ. ಇನ್ನು ಆರೋಪಿಗಳು ಇವರ ಮೇಲೆ ಹಲ್ಲೆ ಮಾಡೋದಲ್ಲದೆ ತಲವಾರ್ ತೋರಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಈಗ ರಕ್ಷಣೆಗಾಗಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಈ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ಕಲ್ಮೇಶ್ ಬಂಡ್ಯಾಳ, ಜಿ ಕನ್ನಡ ನ್ಯೂಸ್, ಹುಬ್ಬಳ್ಳಿ.